ನಮ್ಮಲ್ಲೆಲ್ಲ ಹಣ್ಣಂದೆಲ್ಲ ಸಿಗುತ್ತೆ, ಫ್ರೂಟ್ ಕ್ರಾಪ್ಸ್ ಎಲ್ಲ ಸಿಗುತ್ತೆ. ರೋಸು, ಸೀಬೆ, ನಿಂಬೆ, ತೆಂಗು, ಮಾವು ಎಲ್ಲ ಕಡೆ ಸಿಗುತ್ತೆ. ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಂದ್ರೆ ಆಫೀಸ್ ಹತ್ರ ಬಂದ್ರೆ ಓಕೆ, ಇಲ್ಲಾಂದರೆ ಈ ಗ್ರಾಮ ಸಭೆ ನಡೀಬೇಕಂದ್ರೆ ನಿಮ್ಮ ಹೆಸರು ಬಸ್ ಇದ್ದಂಗೆ ಸಾಕು, ಅವ್ರ ಕಡೆಯಿಂದ ನಾವು ತಗೊಳ್ತೀವಿ. ಈ ಪೌಷ್ಟಿಕ ಕೈತೋಟ ಹೇಳಿದ್ರೆ ಈಗ ತೋಟಗಾರಿಕೆ ಹೇಳಿದ್ರೆ ಪೌಷ್ಟಿಕ ಕೈತೋಟ ಅಂತಿದೆ ಪಂಚಾಯತ್ ಯೂಸ್ ಹಾಕೋಬೋದು. ನಿಮ್ಮ ಮನೆಗಳ ಮುಂದೆ ಬಚ್ಚಲಗುಡ್ಡಿ ಅಂತ ಮಾಡಿದ್ದಾರೆ ಆಲ್ರೆಡಿ. ನಿಮ್ಮ ನೀರು ವೇಸ್ಟ್ ನೀರನ್ನ ಕೆಲವರು ಮನೆ ಮುಂದೆ ಬಿಟ್ಬಿಡೋದು, ಚರಂಡಿ ಬಿಡ್ಬೋದು ಮಾಡಿ ವೇಸ್ಟ್ ಆಗಿರೋದನ್ನ ನಿಮ್ಮ ನಿಂಬೆ ಆಗಿರ್ಬೋದು, ಮೇಡಮ್ ಅವ್ರು ಹೇಳಿದ್ರೆ ನಿಂಬೆ, ಸಪೋಟ, ಕರಿಬೇವು ಆ ಥರದಿದ್ರೆ ಆ ಥರದ್ದು ಅವ್ರು ಕೊಟ್ಟರೆ ಗಿಡ ಕೊಡ್ತಾರೆ. ಅವರು ಈ ಥರ ಇಷ್ಟು ಕಾಸ್ಟ್ ಒಂದು ಇರ್ತದೆ, ಆ ಕಾಸ್ಟ್ ಕೊಡ್ತಾರೆ, ಅದನ್ನ ಇಂಡಿವಿಜುವಲ್ ಆಗಿ ಪಂಚಾಯತಿಂದ ಪೇಮೆಂಟ್ ಮಾಡ್ತಾರೆ. ಅದನ್ನ ವೇಸ್ಟ್ ನೀರು ಬಿಡೋ ಬದಲು ಆ ಗಿಡಗಳು ಬಿಟ್ಕೊಂಡ್ರೆ ನಿಮ್ಮ ಮನೆ ಮುಂದೆ ನಿಮಗೆ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕರಿಬೇವು ಎಲ್ಲ ನೀವು ಯೂಸ್ ಮಾಡ್ಕೊಳ್ಳೋದು. ಸೊ ಅದನ್ನು ನೀವು ಅದನ್ನು ಬೆನಿಫಿಟ್ ತೊಗೊಳ್ರಿ. ಹೆಂಗೆ ಮನೆ ಮುಂದೆ ನೀರು ಇರೋದನ್ನ ನೀವು ಅದನ್ನ ಬೆನಿಫಿಟ್ ತೊಗೊಳ್ರಿ, ಇದು ಮಾಡ್ಕೊಳ್ಳಿ, ಅದನ್ನು ಯೂಸ್ಫುಲ್ ಆಗುತ್ತೆ ನಿಮಗೆ. ಈ ವರ್ಷ ಅರಣ್ಯ ಇಲಾಖೆಯಿಂದ ಯಾವುದು ಗಿಡ ಬೆಳೆಸಿಲ್ಲ, ಅದರಿಂದ ನರೇಗಾದಲ್ಲಿ ಯಾವುದು ಗಿಡ ಕೊಡ್ತಾ ಇಲ್ಲ. ನೆಕ್ಸ್ಟ್ ಇಯರ್ ಬೆಳೆಸ್ತಾರೆ, ಅವಾಗ ಕೊಡ್ತಾರೆ. ಇವಾಗ ಬೇಕು ಅಂದರೆ ಗಿಡ RSPD ಸ್ಕೀಮ್ ಇದೆ, ಅದರಲ್ಲಿ 1 ಎಕರೆಗೆ 40 ಗಿಡ ಕೊಡ್ತಾರೆ, ₹6 ಒಂದು ಗಿಡ. ಅದಕ್ಕೆ ಒಂದು ಪಾಣಿ ಮತ್ತು ಆಧಾರ್ ಕಾರ್ಡು, 2 ಸ್ಟಾಂಪ್ ಸೈಜ್ ಪಾಸ್ಪೋರ್ಟ್ ಸೈಜ್. ನಮ್ದು ಯಾರಾದರೂ ರೈತರು ಸೇರಿಸ್ಬೇಕು ನೆಕ್ಸ್ಟ್ ವರ್ಷ ಗಿಡ ಹಾಕ್ಸ್ಕೊಂಡಿದ್ರೆ ಆಕ್ಷನ್ ಪ್ಲಾನ್ ಇವಾಗ ಇಷ್ಟು ಕೊಟ್ಟರೆ ಟೋಟಲ್ ಬರ್ಕೊಟ್ರೆ ನಾವು ತಗೊಂಡು ನೆಕ್ಸ್ಟ್ ಇಯರ್. ಮತ್ತೆ ಕಮ್ಯುನಿಟಿ ವರ್ಕ್ಸ್ ಮಾಡಿಸೋದು ಯಾರಾದರೂ ನೆಕ್ಸ್ಟ್ ಇಯರ್ಗೆ ಈ ವರ್ಷ ಕೆರೆ ಸಿಕ್ಕೂ ಮಾತ್ರ ಹಾಕ್ಸ್ಕೊತಾರೆ, ಇಲ್ಲ ಯಾರಾದರೂ ಇದ್ದರೆ ಇಲ್ಲ ಸರ್, ಅವರು ಲಿಸ್ಟ್ ZP ಇಂದಲೇ ಕೊಟ್ಟಿದ್ದಾರೆ. ಆ ವರ್ಕ್ಸ್ ಮಾತ್ರ ಇವಾಗ ಅಡಿಷನಲ್ ಯಾವ್ದು ಆ್ಯಡ್ ಮಾಡ್ತೀವಿ ಅದ್ರ ಬಗ್ಗೆ ಮಾತಾಡಿದ್ರೆ ಸರ್. ಅದಕ್ಕೆ ಗಿಡ ಇವಾಗ ಏನಾದರೂ ಬೇರೆ ಕಡೆಯಿಂದ ತರಿಸ್ಕೊಳ್ಳೋದಿದ್ರೆ ಮಾಡಿಸ್ಕೊಂಡು ಅಡಿಷನಲ್ ಆಗಿ ಅದು ಸರ್ ಕಮಿಷನರ್ ಹತ್ರ ಮಾತಾಡ್ತಿದ್ದಾರೆ. ಅವ್ರು ಓಕೆ ಅಂದರೆ ಅಡಿಷನಲ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಗಿಡ ಮುಂಚೆನೇ ಅದು ಆ್ಯಕ್ಚುಲಿ ಗಿಡ ಬೆಳೆಸೋಕ್ಕಾಗ್ತೀವಿ, 1 ವರ್ಷ ಬೆಳೆಸುತ್ತೆ ಕಮ್ಯುನಿಟಿ ಅಂದರೆ, ಇವಾಗ ಬೆಳೆಸೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಏನು ಹೇಳಿದ್ರೆ ನೆಕ್ಸ್ಟ್ ಇಯರ್ಗೆ ಆ್ಯಕ್ಷನ್ ಪ್ಲಾನ್ ಸೇರಿಸ್ಕೊಂಡು ನೆಕ್ಸ್ಟ್ ಇಯರ್ ಪ್ಲಾಂಟಿಂಗ್ ಮಾಡಿ ಅಂತ ಹೇಳಿದ್ರು. ಅಕಸ್ಮಾತ್ ಗಿಡ ಸಿಕ್ತು ಅಂತ ಬೇರೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ರು. ಅದೇ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡಿದ್ರು ಸರ್, ಶ್ರೀವಾಸ್ತವ ಮಾತಾಡಿದ್ರು. ಅವ್ರು ಈ ಥರ ಆಲ್ಟರ್ನೇಟ್ ಹೇಳಿದ್ದಾರೆ. ಗಿಡ ಸಿಕ್ಕಿದ್ರು ಅಷ್ಟು ಗಿಡಗಳು ಸಿಗೋದು ಎಷ್ಟಾಗುತ್ತೋ ಅಷ್ಟು ಬೇರೆ ಕಡೆಯಿಂದ ತಗೊಂಡು ಅಂತ ಹೇಳಿ ಈಗ ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಸಿಗುವಂಥದ್ದು ಮತ್ತು ನರೇಗಾದಲ್ಲಿ ಸಿಗುವಂಥದ್ರ ಬಗ್ಗೆ ನರೇಗಾದಲ್ಲಿ ಅನುಕೂಲ ಇದೆ. ಒಂದು ರೇಷ್ಮೆ ನಾಟಿ ಮಾಡೋದ್ರಿಂದ ಅಂತಲೇ ಹೊಸ ನಾಟಿ ಇವಾಗೇನು 3 ಅಡಿ ಸಾಲು, ಗಿಡದಿಂದ ಗಿಡಕ್ಕೆ 2 ಅಡಿ, ಸಾಲಿಂದ ಸಾಲಿಗೆ ಮತ್ತು ಡಿಸ್ಟೆನ್ಸಲ್ಲಿ ಜೋಡಿ ಸಾಲು ಪದ್ಧತಿ ಅಂತಾರೆ. ಈ ಜೋಡಿ ಸಾಲು ಪದ್ಧತಿಯಲ್ಲಿ ಯಾರು ಹೊಸ ನಾಟಿ ಮಾಡ್ಕೊತಾರೆ ಅವರಿಗೆ ಕೂಲಿ ವೆಚ್ಚವಾಗಿ 93,290 ರೂಪಾಯಿ ಕೊಡ್ತಾರೆ. ಸಾಮಗ್ರಿ ವೆಚ್ಚವಾಗಿ 35,546 ರೂಪಾಯಿ ಮತ್ತು 1,54,148 ರೂಪಾಯಿ ಈ ಒಂದು ಹೊಸ ನಾಟಿಗೆ ನರೇಗಾನಲ್ಲಿ ನೀವು ಸಹಾಯಧನ ಕೊಡ್ಬೋದು. ಇದಾದಮೇಲೆ ನರ್ಸರಿಯನ್ನು ನಾವು ನರ್ಸರಿ ಮಾಡ್ತೀರಂತ ಮುಂದೆ ಬರೋದು ಬೆಡ್ ಸಿಸ್ಟಮಲ್ಲಿ ನರ್ಸರಿ ಮಾಡ್ಬೋದು, ಇಲ್ಲ ಪ್ಯಾಕೆಟ್ ಸಿಸ್ಟಮಲ್ಲಾದರೂ ಮಾಡ್ಬೋದು. ಈ ಬೆಡ್ ಸಿಸ್ಟಮಲ್ಲಿ ಮಾಡ್ಕೊಂಡ್ರೆ ನೀವು ನಾಳೆ ದಿವಸ ಒಂದು ₹2 ₹3 ಮಾಡ್ಬೋದು. ಅದೇ ಪ್ಯಾಕೆಟಲ್ಲಿ ಮಾಡ್ತೀವಿ ಅಂತಂದರೆ ಅದು ಒಂದು ಗಿಡ ₹5 ಥರ ನೀವು ಮಾರ್ಕೋಬೋದು. ಯಾಕಂದರೆ ಈಗ ರೇಷ್ಮೆ ಡಿಮ್ಯಾಂಡ್ ಇರೋ ವಿಚಾರ 2 ಥರ ಮಾರ್ಕೊಂಡ್ರು ನಮ್ಮ ರೇಷ್ಮೆ ಇಲಾಖೆ ಅಂದರೆ ನರೇಗಾನಲ್ಲಿ ಸಿಗೋದು ಕೂಲಿ ವೆಚ್ಚವಾಗಿ 1,30,31,273 ರೂಪಾಯಿ. ಇದು ಕೂಲಿ ವೆಚ್ಚ ಏನು ಜಾಬ್ ಕಾರ್ಡ್ ಕೊಟ್ಟು ಕೆಲಸ ಕೊಡುತ್ತಲ್ಲ, ಕೂಲಿ ವೆಚ್ಚವಾಗಿ 14,080 ಸಿಗುತ್ತೆ. ಏನು ಕೂಲಿ ವೆಚ್ಚ ಅಂದರೆ ನೀವು ಗಡ್ಡಿ ಯಾರೋ ಕಡೆಯಿಂದ ಗಡ್ಡಿ ಸಾಗಾಣಿಕೆ ಅವನು ಟೆಂಪಲ್ ಚಾರ್ಜ್ ಅಥವಾ ಟ್ಯಾಕ್ಟ್ರಿ ಚಾರ್ಜ್ ಇದು ಮತ್ತು ಬೋರ್ಡ್ ಹಾಕ್ಸ್ತೀರಾ, ಇವೆಲ್ಲ ಸೇರಿ ಒಂದು 14,000 ರೂಪಾಯಿ ಮೆಟೀರಿಯಲ್ ಕೂಲಿ. ಒಟ್ಟು 1,46,108 ರೂಪಾಯಿ ನಿಮಗೆ ಒಂದು ನರ್ಸರಿಗೆ ಸಿಗುತ್ತೆ. ನಮ್ಮಲ್ಲಿ ನೀರಿಲ್ಲದೆ ಕೆಲವರು ಮರಗಡ್ಡಿ ಮಾಡ್ತಾರೆ.